ಮುಂದುವರೆದ ಆಪರೇಷನ್ ಸಿಂಧೂರ 2.0 ಈ ಬಾರಿ ಪಾಕಿಸ್ತಾನದ ಸೇನಾ ಕಚೇರಿಯ ಮೇಲೆಯೇ ದಾಳಿ. ಭಾರತದ ಏರ್ ಸ್ಟ್ರೈಕ್ಗೆ ಪತರುಗಟ್ಟಿ ಹೋದ ಪಾಕಿಸ್ತಾನದ ಜನರಿಗೆ ರಸ್ತೆಗೆ ಇಳಿಯದಂತೆ ಸೇನೆ ಸೂಚನೆ. ಭಾರತದ ಆಪರೇಷನ್ ಸಿಂಧೂರ್ ಮುಂದುವರೆದಿದೆ. ನಿನ್ನೆ ಉಗ್ರರ ಶಿಬಿರಗಳ ಮೇಲೆ ಮಾತ್ರ ವೈಮಾನಿಕ ದಾಳಿ ನಡೆಸಿದ್ದರೆ ಇವತ್ತು ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆಯೇ ಭಾರತ ದಾಳಿ ನಡೆಸಿದೆ. ಸುದ್ದಿ ಮೂಲಗಳ ಪ್ರಕಾರ ಪಾಕಿಸ್ತಾನದ ಕ್ಷಿಪಣಿಗಳು ಭಾರತದ 10 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಭಾರತದೆಡೆಗೆ ಬಂದಿತ್ತು. ಅದನ್ನು ಭಾರತದ S-400 ಆಂಟಿ ಮಿಸೈಲ್ ಸಿಸ್ಟಂನ ಮೂಲಕ ಹೊಡೆದುರುಳಿಸಲಾಗಿದೆ. ಇದಾದ ಬಳಿಕ ಭಾರತವು ಪಾಕಿಸ್ತಾನದ ಮೇಲೆ ದಾಳಿ ಶುರು ಮಾಡಿದ್ದು ರಾವಲ್ಪಿಂಡಿಯ ಸೇನಾ ಕಚೇರಿಯ ಮೇಲೆಯೇ ಕ್ಷಿಪಣಿ ದಾಳಿ ನಡೆಸಿದೆ. ಲಾಹೋರ್ನ ಏರ್ ಡಿಫೆನ್ಸ್, ಕರಾಚಿ, ಇಸ್ಲಾಮಾಬಾದ್ ಮೇಲೂ ಭಾರತ ಕ್ಷಿಪಣಿ ದಾಳಿ ಮಾಡಿದೆ. ಪಾಕಿಸ್ತಾನದ ಕ್ಷಿಪಣಿ ಉಡಾವಣಾ ಲಾಂಚ್ಗಳನ್ನೇ ಟಾರ್ಗೆಟ್ ಮಾಡಿರುವ ಭಾರತೀಯ ಸೇನೆಯು 6 ಕ್ಷಿಪಣಿ ಉಡಾವಣಾ ಲಾಂಚ್ ಪ್ಯಾಡ್ಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಉಡೀಸ್. ಭಾರತದ ಕ್ಷಿಪಣಿ ದಾಳಿಗೆ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಕೂಡ ಉಡೀಸ್ ಆಗಿದೆ. ಕ್ರಿಕೆಟಿಗರು ಆದಷ್ಟು ಬೇಗ ಮೈದಾನ ತೊರೆಯುವಂತೆ ಸೂಚನೆ ನೀಡಲಾಗಿದೆ. ಪಾಕಿಸ್ತಾನದ ಜನರನ್ನ ರಸ್ತೆಗಿಳಿಯದಂತೆ ಪಾಕ್ ಸೇನೆ ಸೂಚನೆ ನೀಡಿದೆ.